ಡಯಾಬಿಟೀಸ್ ಯಾರಿಗ್ ಬರುತ್ತೆ ಅಂತ ನೋಡಿದ್ರೆ ನಾವು ಇದನ್ನ ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ. ಈ ಡಯಾಬಿಟೀಸ್ ಅಲ್ಲಿ ಮಕ್ಕಳಿಗೆ ಅವ್ರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರೋದೇ ಇಲ್ಲ. ಸೊ ಇದ್ರೂ ಒಂದು 1% 2% ಇರುತ್ತೆ. ಸೊ ಇವರಿಗೆ ಇನ್ಸುಲಿನ್ ಇಂದಾನೆ ನಾವು ಟ್ರೀಟ್ಮೆಂಟ್ ಮಾಡಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ಗೆ ತರಬೇಕು. ಸಿಂಟಮ್ಸ್ ಅಂತ ನೋಡಿದ್ರೆ ಕೆಲವರಿಗೆ ಯೂರಿನೇಷನ್ ಅಂದ್ರೆ ನೈಟ್ ಅಲ್ಲಿ ರಾತ್ರಿ ಯೂರಿನ್ ಪಾಸ್ ಮಾಡಕ್ಕೆ 2-3 ಸತಿ ಎದ್ದೇಳ್ತಾರೆ, ಅದು ಒಂದು ಸಿಂಟಮ್ ಇರಬಹುದು. ಚೆನ್ನಾಗಿ ಹೊಟ್ಟೆ ಎಸಿದೆ, ಹೊಟ್ಟೆ ಅವ್ರು ಹೇಳ್ತಾರೆ ಪೇಷಂಟ್ ಮೇಡಮ್ ಚೆನ್ನಾಗಿ ತಿಂತಾ ಇದೀನಿ ಆದ್ರೂ ನಾನು ವೆಯ್ಟ್ ಲಾಸ್ ಆಗ್ತಾ ಇದೀನಿ ಅಂತ. ಸೊ ಅದು ಒಂದು ಸಿಂಟಮ್. ಟೈಪ್ 1 ಬಂದು ಜೆನೆಟಿಕ್ ಆಗಿ ಬರಲ್ಲ, ಅದು ಆ ಮಗುವಲ್ಲಿನೇ ಇರೋ ಡಿಫೆಕ್ಟ್. ಅದು ಅಂದ್ರೆ ಯೂಶಲಿ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ನಮ್ಮ ರಕ್ತದಲ್ಲಿ ಆಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಆಗತ್ತೆ. ಅದು ನಮ್ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗ ಇದೆ, ಅದರಿಂದಾನೇ ಇನ್ಸುಲಿನ್ ಉತ್ಪತ್ತಿ ಆಗೋದು. ಸೊ ಈ ಆಂಟಿಬಾಡೀಸ್ ಹೋಗಿ ಆ ಇನ್ಸುಲಿನ್ ಉತ್ಪತ್ತಿ ಆಗೋ ಸೆಲ್ಸ್ ನ ಅದು ಹೋಗಿ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಸೊ ಅದರಿಂದ ಅವ್ರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ. ಅದು ಸಡನ್ ಆಗಿ ಸೆಲ್ಸ್ ಬಂದು ಫುಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಮುಂಚೆ ಒಂದು 15 ವರ್ಷ ಹಿಂದೆ ಕೂಡಿ ನಮ್ದು ಗೈಡ್ಲೈನ್ಸ್ ಪ್ರಕಾರ 40 ವರ್ಷ ಮೇಲ್ ಚೆಕ್ ಮಾಡಿ, ಇಲ್ಲ 45 ಆಗ್ಲಿ ಆತರ ಎಲ್ಲ ಇತ್ತು. ಬಟ್ ಈಗ ನನ್ನ ಪ್ರಕಾರ ಮನೆಯಲ್ಲಿ ಅಪ್ಪ ಅಮ್ಮಕ್ಕಿದೆ, ಇಲ್ಲ ತಾತಾಜಿಗಿದೆ, ಚಿಕ್ಕಪ್ಪ ದೊಡ್ಡಪ್ಪ, ಸೋದರ ಮಾವ ಸೋದರತೆ ಯಾರ್ಕಾದ್ರೂ ನಿಮ್ದು ರಕ್ತ ಸಂಬಂಧದಲ್ಲಿ ಯಾರ್ಕಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ನೀವು ಒಂದು 20 ವರ್ಷ ಮೇಲೆ ರೆಗ್ಯುಲರ್ ಆಗಿ ಚೆಕ್ ಮಾಡೋದು ಒಳ್ಳೇದು. ಈ ಟೈಪ್ 2 ಡಯಾಬಿಟೀಸ್ ಅಲ್ಲಿ ಮೋರ್ ದನ್ 50%, 50% ಗಿಂತ ಜಾಸ್ತಿ ಜನರಿಗೆ ಸಿಂಟಮ್ಸ್ ಅಂತ ಯಾವ್ದು ಇರೋದೇ ಇಲ್ಲ. ಸಾಮಾನ್ಯವಾಗಿ ಪೇಷಂಟ್ಸ್ ಏನ್ ಮಾಡ್ತಾರೆ, ನಮ್ಮ ಹತ್ರ ಬರಕ್ 1 ವಾರ ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡ್ಕೊಂಡು ಬರ್ತಾರೆ, ಬಂದು ಒಳ್ಳೆ ರಿಪೋರ್ಟ್ ತೋರ್ಸ್ಕೊಂಡು ಹೋಗ್ಬಿಡ್ತಾರೆ. ನಾವು ಏನಾಗುತ್ತೆ, ಚೆನ್ನಾಗಿದೆ ಕ್ಯಾಲ್ಕುಲೇಟ್ ರಿಪೋರ್ಟ್, ಅದು ಬರಕ್ ಹಿಂದಿನ ದಿವಸ ಟೆಸ್ಟ್ ಮಾಡಕ್ ಹಿಂದಿನ ದಿವಸ ಫುಲ್ ಡಯಟಿಂಗ್ ಮಾಡ್ಕೊಂಡು ನೀಟಾಗಿ ಚೆಕ್ ಮಾಡಿ ಬಂದ್ಬಿಡ್ತಾರೆ. ಸೊ ನಾವು ಅದನ್ನ ನೋಡಿ ಕ್ಯಾಲ್ಕುಲೇಟ್ ಚೆನ್ನಾಗಿದೆ, ತಿಂಡಿ ಚೆನ್ನಾಗಿದೆ, ವೆರಿ ಗುಡ್ ಸರ್ ಅಂತ ಹೇಳಿ ಕಳ್ಸಿಬಿಡ್ತೀವಿ. ಬಟ್ ಈ 3 ತಿಂಗಳ ಆವರೇಜ್ ಅಲ್ಲಿನೇ ನಿಜ ಗೊತ್ತಾಗುತ್ತೆ. ಸುಮಾರು ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನನ್ಗಿರೋದು ರಕ್ತದಲ್ಲಿರೋ ಶುಗರಾ ಇಲ್ಲ ಯೂರಿನ್ ಇಲ್ಲಿರೋ ಶುಗರಾ ಅಂತ. ಇದು ರಕ್ತದಲ್ಲಿ ಇರೋ ಶುಗರ್. ಸೊ ಈ ರಕ್ತನೇ ನಮ್ಮ ದೇಹದಲ್ಲಿ ಎಲ್ಲಾ ಅಂಗಗಳಿಗೂ ಹೋಗ್ತಾ ಇದೆ. ಸೊ ಅದು ಕರೆಕ್ಟ್ ಲೆವೆಲ್ ಅಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲಾ ಕಡೆನೂ ಹೋಗಿ ಕೂತ್ಕೊಳ್ಳುತ್ತೆ. ಈ ಹೈ ಶುಗರ್ಸ್ ನಮ್ ಕಣ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಹಾರ್ಟ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ದೊಡ್ಡ ರಕ್ತನಾಳ ಚಿಕ್ಕ ರಕ್ತನಾಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಕಿಡ್ನಿಲಿ ಹೋಗಿ ಕೂತ್ಕೊಳ್ಳುತ್ತೆ, ನರಗಳಿಗೆ ಹೋಗೋ ರಕ್ತನಾಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇದು ಕಂಟ್ರೋಲ್ ನಾವು ತಂದಿಲ್ಲ ಅಂದ್ರೆ ಸೊ ವರ್ಷಗಳು ಆಗ್ತಾ ಒಂದೊಂದು ಡ್ಯಾಮೇಜ್ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ಆ ಊಟದಲ್ಲಿ ನಾವು ಏನ್ ಹೇಳ್ತೀವಿ, ನಮ್ ತಟ್ಟೆ ಒಂದು ತಗೊಂಡ್ರೆ ಅರ್ಧ ತಟ್ಟೆ ನಾವು ತರಕಾರಿಯಲ್ಲಿ ತುಂಬಿಸಿ ಅಂತ ಹೇಳ್ತೀವಿ. ಸೊ ಅದು ನಾವು ಒಂದು ರೈನ್ಬೋ ಪ್ಲೇಟ್ ಅಂತ ಹೇಳ್ತೀವಿ. ಅದು ಎಷ್ಟು ಕಲರ್ಫುಲ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಕೆಲವ್ರು ಅನ್ಕೋತಾರೆ ನಮ್ಗೆ ಸಕ್ಕರೆ ಡಯಾಬಿಟೀಸ್ ಬಂದ್ಬಿಟ್ರೆ ನಾವು ಅನ್ನನೇ ತಿನ್ಬಾರ್ದು, ಬರೀ ಗೋಧಿನೇ ತಿನ್ಬೇಕು. ಹಂಗೆಲ್ಲ ಏನಿಲ್ಲ. ನಾವು ಏನು ಗೋಧಿ, ಅಕ್ಕಿ ಮತ್ತೆ ರಾಗಿ, ಸಿರಿಧಾನ್ಯಗಳು ಇದೆಲ್ಲಾನು ನಮ್ಗೆ ಜೋಳ ಎಲ್ಲಾನು ಕಾರ್ಬೋಹೈಡ್ರೇಟ್ಸ್. ಸೊ ಅದನ್ನ ಲಿಮಿಟ್ ಆಗಿ ಅಳತೆ ಪ್ರಕಾರ ತಿಂದ್ರೆ ಅದರಿಂದ ನಮ್ಗೆ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಶುಗರ್ ಟೀ ಕುಡಿಬಾರ್ದು, ಬಟ್ ಬೆಲ್ಲ ಹಾಕಿ ಕುಡಿಬಹುದು ಅಥವಾ ಕಾಫಿ ಕುಡಿಬಹುದು, ಅಥವಾ ಬೆಲ್ಲದಲ್ಲಿ ಮಾಡಿರೋದನ್ನ ಏನ್ ಬೇಕಿದ್ರು ತಿನ್ಬಹುದು, ಬಟ್ ಶುಗರ್ ಮಾತ್ರ ಅವಾಯ್ಡ್ ಮಾಡ್ಬೇಕು, ಸಕ್ಕರೆನ ಮಾತ್ರ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಎರಡು ಒಂದೇನೆ. ನಾವು ನೋಡಿದೀವಿ ಎಲ್ಲ ಒಂದೇ ಮನೆಯವರೇನೆ. ಸೊ ಸಕ್ಕರೆ ಆದ್ರೂ ಸರಿ, ಬೆಲ್ಲ ಆದ್ರೂ ಸರಿ, ಸಕ್ಕರೆ ಲೆವೆಲ್ ರಕ್ತದಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವು ಬೆಲ್ಲ ಹಾಕಿ ಕಾಫಿ ಕುಡಿದ್ರು ಅದರಿಂದ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗ್ತಾ ಇದೆ.